ಸ್ಟಾರ್ಟ್ ಆದರೆ ಸಾಕು. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಇಲ್ಲ ಅಂತಂದರೆ ಟೀ ಕುಡಿಯೋಕ್ಕೆ ಮನಸ್ಸಾಗಲ್ಲ. ಅಂಥದ್ರಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಒಂಚೂರು ಹೆಲ್ದಿನೇ ಆದರೂ ಕೊಟ್ಟರೆ ಯಾರು ಬೇಡ ಅಂತಾರೆ ಹೇಳಿ. ಬನ್ನಿ ಹಾಗಾದರೆ ಇವತ್ತು ಪನ್ನೀರ್ ಪಕೋಡ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಷ್ಟ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಸ್ಟಫ್ಡ್ ಪನ್ನೀರ್ ಪಕೋಡ ಮಾಡೋಕ್ಕೆ ನಾನಿಲ್ಲಿ ಮೊದಲು 2 ಆಲೂಗಡ್ಡೆನ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗ್ತಾ ಇದ್ದೀನಿ. ಇವಾಗ ಅದಕ್ಕೆ 1-2 ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬಟಾಣಿನೂ ಇದ್ರ ಜೊತೆಗೆ ತೊಗೊಂಡು ಇದಕ್ಕೆ ಬೇಯೋಕ್ಕೆ ಇಟ್ಕೊತಾ ಇದ್ದೀನಿ. ಇದು ಬೇಯೋಕ್ಕೆ ಜಾಸ್ತಿ ಸಮಯನೂ ಬೇಕಾಗಲ್ಲ. ನೀವು ಕುಕ್ಕರಲ್ಲಿ ಬೇಕಾದ್ರೂ ಬೇಯಿಸ್ಕೋಬೋದು ಅಥವಾ ಬಾಣಲಿಗೆ ಈ ಥರ ಬೇಕಾದರೂ ಬೇಯಿಸ್ಕೋಬೋದು. ಈ ಥರ ಬಾಣಲಿಗೆ ಹಾಕೊಂಡು ಬೇಯಿಸ್ಕೊಂಡ್ರೆ ಒಂದು 10-15 ನಿಮಿಷ ಆಗೋಗ್ಬಿಡುತ್ತೆ. ಇವಾಗ ಒಂದು 10-15 ನಿಮಿಷ ಆದಮೇಲೆ ಬೇಯ್ದಿರೋ ಬಟಾಣಿನೂ ಆಲೂಗಡ್ಡೆನೂ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಬಟಾಣಿ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಮತ್ತು ಬೇಯ್ದಿರೋ ಬಟಾಣಿ ಮತ್ತು ಆಲೂಗಡ್ಡೆನೂ ಕೈಯಿಂದನೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ನುಣ್ಣಗೇನು ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ತರಿ ಆಗಿದ್ರೂ ಹಾಗೇ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಆಲೂಗಡ್ಡೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಪನ್ನೀರ್ ಪಕೋಡ ತುಂಬಾ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಹೆಲ್ದಿ ಮತ್ತು ಅನ್ಹೆಲ್ದಿ ಕೂಡ ಅಂತ ಅನ್ಬೋದು. ಪನ್ನೀರ್ ಹಾಕಿರ್ತೀವಲ್ಲ, ಸೊ ಹೆಲ್ದಿ. ಹಾಗೆ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ, ಅನ್ಹೆಲ್ದಿ ಕೂಡ ಅಂತ ಅನ್ಕೋಬೋದು. ಆದರೆ ಇದಕ್ಕೆ ಜಾಸ್ತಿ ಎಣ್ಣೆ ಏನೂ ಬೇಕಾಗಲ್ಲ. ಯಾಕಂದರೆ ನಾನು ಇದರಲ್ಲಿ ಬೇಕಿಂಗ್ ಸೋಡಾ ಏನೂ ಯೂಸ್ ಮಾಡ್ತಾ ಇಲ್ಲ. ಬೇಕಿಂಗ್ ಸೋಡಾ ಹಾಕಿದರೆ ಮಾತ್ರ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದು. ಇವಾಗ ಒಂದು ಸ್ವಲ್ಪ ಎಣ್ಣೆಲಿ ನಾವು ಇಷ್ಟು ಸ್ಟಫಿಂಗ್ ಪನ್ನೀರ್ ಪಕೋಡನ ಫ್ರೈ ಮಾಡ್ಕೋಬೋದು. ತುಂಬಾ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆಗಿರುತ್ತೆ. ಹಾಗೆ ಇದ್ರ ಜೊತೆ ನಾನು ಗ್ರೀನ್ ಚಟ್ನಿನ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಚಟ್ನಿ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ. ಯಾಕಂದರೆ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಅದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಗ್ರೀನ್ ಚಟ್ನಿ ರೆಸಿಪಿನ ಚೆಕ್ ಮಾಡಿ ನೋಡ್ಕೊಳ್ಳಿ. ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು. ನಾವು ಆಚೆಗಡೆ ಎಲ್ಲ ಹೋದಾಗ ತಿಂತೀವಲ್ಲ ಗ್ರೀನ್ ಚಟ್ನಿ, ಪಕೋಡ, ಮಿರ್ಚಿ ಎಲ್ಲ ಜೊತೆ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆಲೂಗಡ್ಡೆ ಮಿಶ್ರಣಕ್ಕೆ ಸೇರಿಸ್ಕೊತೀನಿ. ಮತ್ತು ಇದ್ರ ಜೊತೆ ಒಂದು ಸ್ವಲ್ಪ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ. ಮಸಾಲೆಗಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಮತ್ತು ಟೇಸ್ಟ್ಗೆ ಅನುಗುಣವಾಗಿ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ನಮ್ಮ ಚಟ್ಪಟಿ ಆ್ಯಂಡ್ ಸ್ಪೈಸಿ ಆಗಿರೋ ಸ್ಟಫಿಂಗ್ ರೆಡಿ ಆಗೇ ಹೋಗುತ್ತೆ. ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಸ್ಟಫಿಂಗ್ನ ಒಂದು ಕಡೆ ಎತ್ತಿಟ್ಕೊತೀನಿ. ಮತ್ತು ಇವಾಗ ಒಂದು ಸ್ವಲ್ಪ ಪನ್ನೀರನ್ನ ತೊಗೊಂಡಿದ್ದೀನಿ. ಪನ್ನೀರನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಕ್ಯೂಬ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಪನ್ನೀರನ್ನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಸ್ಟಫಿಂಗ್ ಅಂದರೆ ಇವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಮಸಾಲೆನ ಇಟ್ಕೊಂಡು ಮತ್ತು ಅದ್ರ ಮೇಲೆ ಇನ್ನೊಂದು ಪನ್ನೀರನ್ನ ಇಟ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಎಲ್ಲ ಕಡೆ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಅಂದರೆ ಆಚೆ ಬರದೇ ಇರೋ ಥರ ಚೆನ್ನಾಗಿ ಅದರಲ್ಲಿ ಫಿಲ್ ಮಾಡ್ಕೋಬೇಕು. ತುಂಬಾ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಪನ್ನೀರ್ ಪಕೋಡ ರೆಸಿಪಿ. ಸೆಂಟ್ರಲ್ಲಿ ಆ ಮಸಾಲೆನ ಫಿಲ್ ಮಾಡಿಕೊಂಡು ಮೇಲೆ ಕಡಲೆ ಹಿಟ್ಟಿನ ಕೋಟಿಂಗ್ನ ಮಾಡ್ಕೊಂಡಿರ್ತೀವಲ್ಲ, ಆವಾಗ ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಫಿಲಿಮ್ ಪಕೋಡ ರೆಡಿ ಆಗುತ್ತೆ. ಎಲ್ಲ ಪನ್ನೀರು ಸೇಮ್ ನಾನು ಇದೇ ಥರ ಇವಾಗ ಫಿಲ್ ಮಾಡಿಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಕಡಲೆ ಹಿಟ್ಟಿನ ಕೋಟಿಂಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿನಿ. ಅದಕ್ಕೆ ಒಂದು 1/2 ಸ್ಪೂನ್ ಆಗೋಷ್ಟು ಅಜ್ವೈನನ್ನು ಕೈಯಿಂದ ಕ್ರಷ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲನ ಸೇರಿಸ್ಕೊತೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪಕೋಡ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ಪಕೋಡ ಹಿಟ್ಟಿನಲ್ಲಿ ಒಂದು ಗಂಟಾಗಿ ಇರಬಾರ್ದು. ಆ ಥರ ಗಂಟಾಗಿ ಏನಾದರೂ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಒಂದು ಸ್ವಲ್ಪ ಹಿಟ್ಟು ಥರ ಅನಿಸುತ್ತೆ ನಮ್ಮ ಪಕೋಡ. ಸೊ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಹಾಗೆ ಇದರಲ್ಲಿ ಅಜ್ವೈನನ್ನು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ನಮ್ಮ ಪಕೋಡ. ನೀವು ಯಾವುದೇ ಪಕೋಡ ಮಾಡ್ಕೊಳ್ಳೋಂಗಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಅಜ್ವೈನ ಸೇರಿಸ್ಕೊಂಡು ಪಕೋಡನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು.
ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಕಡಿಮೆ ಉರಿಲಿ ಇಟ್ಕೊಂಡು ಆವಾಗಲೇ ರೆಡಿ ಮಾಡ್ಕೊಂಡಿರೋ ಕಡಲೆಬೇಳೆ ಕೋಟಿಂಗ್ನಲ್ಲಿ ಫಿಲ್ ಮಾಡ್ಕೊಂಡಿರೋ ಪನ್ನೀರನ್ನ ಎಲ್ಲ ಕಡೆ ನೀಟಾಗಿ ಅದ್ಬಿಟ್ಟು ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕ್ಕೋಬೇಕು. ನಾವು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈ ಪಕೋಡ ಕಲರ್ ಚೇಂಜ್ ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿಲಿ ಇಟ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಫ್ರೈ ಆಗೋಲ್ಲ. ಸೊ ಕಡಿಮೆ ಉರಿಲಿ ಇಟ್ಕೊಂಡ್ರೆ ಕಂಪ್ಲೀಟಾಗಿ ಒಳಗಡೆ ಚೆನ್ನಾಗಿ ಫ್ರೈ ಆಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಪಕೋಡ. ನಮ್ಮನೇಲಂತೂ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರೆ ಈ ಪನ್ನೀರ್ ಸ್ಟಫಿಂಗ್ ಪಕೋಡ. ಯಾಕಂದರೆ ನನ್ನ ಮಕ್ಕಳಿಗೆ ಪನ್ನೀರ್ ಅಂದರೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಕ್ರಂಚಿಯಾಗಿ ಮಾಡಿಕೊಟ್ರೆ ಯಾರು ಇಷ್ಟಪಡಲ್ಲ ಹೇಳಿ. ನಾನಿಲ್ಲಿ ಪನ್ನೀರಲ್ಲಿ ಸ್ಟಫಿಂಗ್ನ ಮಾಡ್ಕೊಂಡಿದ್ದೆಲ್ಲ ಈ ಥರ ನೀವು ಎಗ್ಗಿಂದ ಬೇಕಾದರೂ ಮಾಡ್ಕೋಬೋದು. ನಾವು ಎಗ್ ತಿನ್ನಲ್ಲ ಅಂತ ನಾನಿಲ್ಲಿ ಪನ್ನೀರ್ನ ಸ್ಟಫಿಂಗ್ ಮಾಡಿಕೊಂಡು ಈ ಥರ ಪಕೋಡ ಮಾಡ್ಕೋತಾ ಇದ್ದೀನಿ. ಮಿಸ್ ಮಾಡಿದೆ ನೀವು ಒಂದ್ಸಲ ಈ ಥರ ಸ್ಟಫಿಂಗ್ ಪಕೋಡನ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ಈ ಪನ್ನೀರ್ ಸ್ಟಫಿಂಗ್ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.